ಶಿಗ್ಗಾವಿ ಬೈ ಎಲೆಕ್ಷನ್ ಗೆದ್ದಾಯಿತು. ಈಗ ದಾವಣಗೆರೆ ಬಾಗಲಕೋಟೆ ಟಾರ್ಗೆಟ್. ಮೇಟಿ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ಪ್ಲಾನ್. ಶಾಮನೂರು ಕ್ಷೇತ್ರದಲ್ಲೂ ವರ್ಕೌಟ್. ಸತೀಶ್ ಜಾರಕಿಹೊಳಿ ಅಹಿಂದ ದಾಳ. ಹೇಗಿದೆ ಸಾಹುಕಾರ್ ಪಾಲಿಟಿಕ್ಸ್? ಇದು ಬೈ ಎಲೆಕ್ಷನ್ ರಣತಂತ್ರದ ಸುದ್ದಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ಗೆ ಭರ್ಜರಿ ತಯಾರಿಗಳು ನಡೀತಾ ಇದೆ. ಶೀಘ್ರದಲ್ಲೇ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುವಂತ ನಿರೀಕ್ಷೆಗಳಿರೋದ್ರಿಂದ ಆ 2 ಕ್ಷೇತ್ರಗಳನ್ನ ಕಬ್ಜಾ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಫೀಲ್ಡ್ಗಿಳಿದಿದೆ, ರಣತಂತ್ರವನ್ನ ರೂಪಿಸ್ತಾ ಇದೆ. ಒಂದು ಬಾಗಲಕೋಟೆ, ಹಾಗೇನೆ ಮತ್ತೊಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಮೇಟಿ ನಿಧನದಿಂದ ತೆರವಾಗಿದೆ ಬಾಗಲಕೋಟೆ ಕ್ಷೇತ್ರ. ರೀಸೆಂಟ್ ಆಗಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಲಿಂಗಾಯತ ಮತಗಳಿಗೂ ಸಾಹುಕಾರ್ ಸತೀಶ್ ಗಾಳವನ್ನ ಹಾಕ್ತಾ ಇದ್ದಾರೆ. ಇದರ ಭಾಗವಾಗಿ ತಂತ್ರಗಳನ್ನ ಏನು ಮಾಡಬೇಕು, ಕ್ಷೇತ್ರಕ್ಕೆ ಭೇಟಿ ಕೊಡೋದಿರ್ಬೋದು, ಯಾವ ತರ ಪ್ಲಾನ್ ಮಾಡಬೇಕು, ಯಾವ ಸಮುದಾಯವನ್ನ ಹೆಂಗೆ ಸೆಳಿಬೇಕು, ಅದನ್ನ ಮತಗಳಾಗಿ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತೇಳಿ ಒಂದಿಷ್ಟು ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಬಾಗಲಕೋಟೆಗೆ ಭೇಟಿಯನ್ನ ಕೊಟ್ಟು ಸಾಹುಕಾರ್ ಸಭೆಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಕಣಕ್ಕಿಳಿಯುವಂತ ನಿರೀಕ್ಷೆಗಳಿದೆ. ಮೇಟಿ ಕುಟುಂಬಸ್ಥರನ್ನ ಕಣಕ್ಕಿಳಿಸಿ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಸತೀಶ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರೋದು. ಈ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಈ ಕ್ಷೇತ್ರವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಈಗ ಮಾಡಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಅಸ್ತ್ರ ಜೊತೆಗೆ ಲಿಂಗಾಯತ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ 2 ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರ ಮಾಡ್ತಾ ಇದೆ. ಅದರಲ್ಲೂ ಸಾಹುಕಾರ್ ಇಲ್ಲಿ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಾಗಲಕೋಟೆಯಲ್ಲಿ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಸಾಹುಕಾರ್, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮೇಟಿ ಅವರ ನಿಧನದಿಂದ ತೆರವಾಗಿರುವಂತ ಕ್ಷೇತ್ರ, ಅದನ್ನ ಹೆಂಗಾದ್ರೂ ಮಾಡಿ ಮತ್ತೆ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಇಂದ ಪ್ರಯತ್ನ. ಅದರಲ್ಲೂ ಸಾಹುಕಾರ್ ತಂತ್ರಗಳೇನು? ಶರ್ಮಿತಾ ಶೆಟ್ಟಿ, ಏನು ಕುರ್ಚಿ ಕಿತ್ತಾಟದ ನಡುವೆ ಇದೀಗ ಯಾವುದೇ ಕ್ಷಣದಲ್ಲೂ ಕೂಡ ಬೈ ಎಲೆಕ್ಷನ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲೇನೆ ಏನು 2 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ತನ್ನದಂತಹ ರೂಪುರೇಷೆಗಳನ್ನು ರೂಪಿಸಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಹೇಳೋದಾದ್ರೆ, ಇಲ್ಲಿ HY ಮೇಟಿ ಅವರ ನಿಧನದಿಂದಾಗಿ ತೆರವಾಗಿದ್ದಂತಹ ಕ್ಷೇತ್ರಕ್ಕೆ ಈಗ ಸದ್ಯ ಒಂದೂವರೆ ತಿಂಗಳಾಯ್ತು ಈ ಒಂದು ಕ್ಷೇತ್ರ ತೆರವಾಗಿದೆ. ಇದಕ್ಕೆ ಚುನಾವಣೆ ಸಿದ್ಧತೆಗಳು ಈಗಾಗಲೇ ಆರಂಭಗೊಂಡಿದ್ದಾವೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಡಿಸೆಂಬರ್ 22ನೇ ತಾರೀಕಿಗೆ ಏನು ಲೋಕೋಪಯೋಗಿ ಇಲಾಖೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಒಂದಿಷ್ಟು ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತ ಕೆಲಸ ಮಾಡಿದ್ರು. ಇದೇ ಒಂದು ಸಂದರ್ಭದಲ್ಲೇನೆ ಇನ್ನು ಚುನಾವಣೆ ಪ್ರಕ್ರಿಯೆ ಇನ್ನೇನು ಆರಂಭ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಈಗಾಗಲೇ ಇನ್ನು ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಜೊತೆಗೆ ಮತ್ತು KPCC ಅಧ್ಯಕ್ಷರ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಅಭ್ಯರ್ಥಿಯನ್ನು ಕೂಡ ಶೀಘ್ರದಲ್ಲಿ ಘೋಷಣೆ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇಲ್ಲಿ ಬಹುತೇಕವಾಗಿ ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಒಂದ್ ಕಡೆ, ಮತ್ತು ಅದರಲ್ಲಿ ಪ್ರಮುಖವಾಗಿ ಇನ್ನು ಉಮೇಶ್ ಮೇಟಿ ಅವರಿಗೆ ಹೆಚ್ಚಾಗಿ ಒಲವು ಕಂಡು ಬರ್ತಾ ಇರೋದ್ರಿಂದಾಗಿ ಅವರ ಆಯ್ಕೆ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ಏನು ಕಳೆದ ಬಾರಿ ಶಿಗ್ಗಾವಿಯ ಉಪಚುನಾವಣೆಯಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ ಅಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ತಮ್ಮದೇ ಆದಂತಹ ಒಂದು ರೂಪುರೇಷೆಗಳನ್ನ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಚುನಾವಣೆ ಎದುರಿಸೋಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಇನ್ನು ಸಣ್ಣ ಸಣ್ಣ ಸಮುದಾಯಗಳಾಗಿರ್ಬೋದು ಮತ್ತು ಲಿಂಗಾಯತ ಸಮುದಾಯ ಆಗಿರ್ಬೋದು ಎಲ್ಲರೊಂದಿಗೆ ಒಂದು ವಿಶ್ವಾಸವನ್ನ ಗಳಿಸ್ಕೊಂಡು ಇಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು ಒಂದು ಭಾಗ. ಆದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಅಹಿಂದ ಮತದಾರರು ಕೂಡ ಇಲ್ಲಿ ನಿರ್ಣಾಯಕ ಆಗಿರೋದ್ರಿಂದಾಗಿ ಇಂತಹ ಒಂದು ತಂತ್ರಗಾರಿಕೆ ಅವಶ್ಯಕತೆ ಇಲ್ಲಿ ಇರೋದು ಕಂಡು ಬರ್ತಾ ಇದೆ. ಏನು ಪ್ರಮುಖವಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಲಿಂಗಾಯತ ಅಂದ್ರೆ ಅಖಂಡ ಲಿಂಗಾಯತ ಮತದಾರರು ಹೆಚ್ಚಾಗಿರೋದ್ರಿಂದಾಗಿ ಇನ್ನುಳಿದಂತಹ ಅಹಿಂದ ಮತದಾರರನ್ನ ಕ್ರೋಢೀಕರಣ ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಸಕ್ಸಸ್ ಸಿಗೋದು ಅಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದಾಗಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅಂದ್ರೆ ಚುನಾವಣೆ ಯಾವುದೇ ಸಂದರ್ಭದಲ್ಲಿ ಘೋಷಣೆ ಆಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ತಮ್ಮದೇ ಆದಂತಹ ಒಂದು ಪ್ಲಾನ್ ಅನ್ನ ಈಗಾಗಲೇ ರೂಪಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗಾಗಲೇ ಸಿಕ್ಕಿರುವಂತದ್ದು. ಅದರ ಜೊತೆಗೇನೆ ಅದಕ್ಕೆ ಪೂರಕ ಎನ್ನುವಂತೆ ಈಗಾಗಲೇ ಮೊದಲ ಸುತ್ತಿನ ಸಭೆಯನ್ನ ಜಾರಕಿಹೊಳಿ ನಡೆಸಿರುವಂತದ್ದು. ಶರ್ಮಿತಾ, ಮಂಜುನಾಥ್, ಈಗ ಬಿಜೆಪಿಯಿಂದ ಯಾರೆಲ್ಲ ಪೈಪೋಟಿಲಿ ಇದ್ದಾರೆ ಅಭ್ಯರ್ಥಿಗಳ ಕಣಕ್ಕಿಳಿಯೋದಕ್ಕೆ? ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಹೆಸರು ವೀರಣ್ಣ ಚರಂತಿಮಠ ಅವರು. ಸೊ ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಮೇಟಿ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಟ್ರೆ ಅಥವಾ ಕೊಡದೇ ಇದ್ರೆ, ಸೊ ಈ ತರ ಪಾಸಿಬಿಲಿಟೀಸ್ ಮಧ್ಯದಲ್ಲಿ ಯಾವ ತರ ಫೈಟ್ ನಿರೀಕ್ಷೆ ಮಾಡಬಹುದು?
ಶರ್ಮಿಳಾ ಶೆಟ್ಟಿ ಏನು ಈ ಒಂದು ಉಪಚುನಾವಣೆಯನ್ನ ಬಿಜೆಪಿ ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು, ಮತ್ತೊಮ್ಮೆ ಇಂತಹ ಅವಕಾಶ ಬಂದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಳೆದ ಬಾರಿ ಅಭ್ಯರ್ಥಿಯಾಗಿದ್ದಂತಹ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರಿಗೆ ಬಹುತೇಕವಾಗಿ ಇಲ್ಲಿ ಬಿಜೆಪಿ ಟಿಕೆಟ್ ಕನ್ಫರ್ಮ್ ಆಗೋದ್ರಿಂದಾಗಿ ಅವರು ಈಗಾಗಲೇ ತಮ್ಮ ಕೆಲಸವನ್ನ ಆರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಇನ್ನು ಪಕ್ಷದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಷೇತ್ರ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಏನು ಮತದಾರನ ಭೇಟಿಯಾಗುವಂತ ಕೆಲಸ ನಡೀತಾ ಇದೆ. ಹೀಗಾಗಿನೇ ಇಲ್ಲಿ ಏನು ಕಳೆದ ಬಾರಿ ಒಂದು ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಬಿಜೆಪಿ ಇರ್ತಕ್ಕಂತಹ ಒಡಕಾಗಿರ್ಬೋದು ಮತ್ತು ಅವರ ಸಹೋದರ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸದಿಂದಾಗಿರ್ಬೋದು, ಹಲವು ಕಾರಣಗಳಿಂದಾಗಿ ಏನು ಬಿಜೆಪಿ ಇಲ್ಲಿ ಸೋಲನ್ನ ಕಂಡಿತ್ತು. ಆ ಒಂದು ಸೋಲಿಗೆ ಈ ಬಾರಿ ಗೆಲುವನ್ನ ಕಂಡುಕೊಳ್ಳೋದಕ್ಕೆ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು, ಏನು ರಾಜ್ಯ ಮಟ್ಟದಲ್ಲಿ ಇಲ್ಲಿರ್ತಕ್ಕಂತಹ ಸಮಸ್ಯೆಯನ್ನ ರಾಜ್ಯ ಮಟ್ಟದ ನಾಯಕರ ಮೂಲಕ ಸರಿಪಡಿಸಿ ಒಂದು ಒಗ್ಗಟ್ಟಿನ ಮೂಲಕ ಚುನಾವಣೆ ಎದುರಿಸಿ ಗೆಲ್ಲಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿಯೂ ಕೂಡ ಏನು ಮೇಟಿ ಅವರ ಕುಟುಂಬದಲ್ಲಿ ಇಬ್ಬರು ಮಕ್ಕಳು ಅಂದ್ರೆ ಉಮೇಶ್ ಮೇಟಿ ಮತ್ತು ಮಲ್ಲಿಕಾರ್ಜುನ್ ಮೇಟಿ ಅವರ ನಡುವೆ ಏನು ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಕೇವಲ ಆ ಕುಟುಂಬದಲ್ಲಿ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂತಹ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೂ ಕೂಡ ಇರುವಂತದ್ದು. ಏನು ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ತಮ್ಮದೇ ನಾಯಕರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು, ಏನು ತೆರೆಮರೆಯಲ್ಲಿ ಅಂತ ಒಂದು ಕಸರತ್ತುಗಳು ನಡೀತಾ ಇದಾವೆ. ಆದ್ರೆ ಯಾರಿಗೆ ಒಲವು ಇದೆ ಮತ್ತು ಯಾರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಗೆಲುವು ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಆಧರಿಸಿ ಟಿಕೆಟ್ ಘೋಷಣೆ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಶರ್ಮಿತಾ, ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು